ಕೇಂದ್ರ ಮತ್ತು ರಾಜ್ಯ ಗೋವಾ ಎಲ್ಲರ ವಿರುದ್ಧ ಏನು ಬರೀ ಈ ನಮ್ಮ ರಾಜ್ಯದಲ್ಲಿ ಇವರೇನು ಮಾಡೋಕ್ಕಾಗುತ್ತೆ, ಇವರೇನಾದ್ರು ಖರ್ಚು ಮಾಡಬೇಕು, ಅವ್ರ ಅನುಮತಿ ಕೊಟ್ಟ ತಕ್ಷಣ ಇರಬೇಕು. ಯಾವ ರೀತಿ 13 ಇಡೀ ಕರ್ನಾಟಕ ಬಂದ್, ಹಳೆ ಮೈಸೂರು ಪ್ರಾಂತ ಬಂದ್, ಸುಮಾರು ಬೆಳಗಾವಿಯಿಂದ ಚಾಮರಾಜನಗರವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಅಖಂಡ ಕರ್ನಾಟಕ ಬಂದ್ ಆಗುತ್ತೆ. ಈ ಬಂದ್ಗೆ ಸುಮಾರು 2,000ಕ್ಕೂ ಮೇಲ್ಪಟ್ಟು ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾರೆ. ಈ ಬಂದ್ನಲ್ಲಿ ಮಹದಾಯಿ ಕಳಸಾ ಬಂಡೂರಿ ಪ್ರಾಮುಖ್ಯವಾಗಿ ತಗೊಳ್ತೀವಿ. ಮಹದಾಯಿ ಕಳಸಾ ಬಂಡೂರಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನು ವಜಾ ಮಾಡತಕ್ಕಂಥದ್ದು ಇದು ಬಹಳ ಪ್ರಮುಖವಾಗಿ ತಗೊಳ್ತೀವಿ. ಮತ್ತು ಉತ್ತರ ಕರ್ನಾಟಕಕ್ಕೆ ಏನೇನು 56 ನವೆಂಬರ್ 1 ಕರ್ನಾಟಕ ಏಕೀಕರಣ ಆದಮೇಲೆ ಉತ್ತರ ಕರ್ನಾಟಕಕ್ಕೆ ಏನೇನು ಮಾಡಿದ್ದೀರಿ ಅಂತೇಳಿ ಒಂದು ಶ್ವೇತಪತ್ರವನ್ನು ಹೊರಡಿಸಿ ಅಂತೇಳಿ ಒತ್ತಾಯ ಮಾಡ್ತಾಯಿದ್ದೀವಿ. ಇಡೀ ಕರ್ನಾಟಕ ಉದ್ದಗಲಕ್ಕೂ ಬಂದ್ ಯಶಸ್ವಿ ಆಗುತ್ತೆ. ಈ ಬಂದ್ ಯಾವುದೋ ಒಂದು ಪ್ರದೇಶಕ್ಕೆಲ್ಲ, ಸಮಗ್ರ ಕರ್ನಾಟಕ ನಮ್ಮ ರೈತರ ಇಲ್ಲಿ ಬಂದಿರತಕ್ಕಂಥ ಎಲ್ಲ ರೈತ ಬಾಂಧವರು ಸಂಪೂರ್ಣವಾಗಿ ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ. ಮತ್ತು ಮಹದಾಯಿ ಬಗ್ಗೆ ಭಾರಿ ಒಂದು ಚಳವಳಿ ಬಂದ್ ಆದಮೇಲೆ ಇಲ್ಲಿ ಇಡೀ ಉತ್ತರ ಕರ್ನಾಟಕದ ಜನ ಕಂಡರಿಯದಂಥ ಒಂದು ಅದ್ಭುತವಾದ ಚಳವಳಿಯನ್ನು ಮಹದಾಯಿಗಾಗಿ ಮಾಡ್ತಾರೆ. ಸರ್ಕಾರದವರು ಒಂದೇ ಸಮಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಒಪ್ಪಿಲ್ಲ. ಅವ್ರು ಹೇಳಿದ್ದೀನಿ, ಬೇಡಿ, ಒಂದು ಬಂದ್ ಮಾಡೋದ್ರಿಂದ ಇಡೀ ದೇಶಕ್ಕೆ ಹೋಗುತ್ತೆ, ರಾಜ್ಯದ ಎಲ್ಲ ಕಡೆ ಹೋಗುತ್ತೆ, ಶಕ್ತಿ ಬರುತ್ತೆ ಹೋರಾಟಕ್ಕೆ. ಸುಮ್ಮನೆ ಏನೋ ಒಂದು ಮೆರವಣಿಗೆ ಮಾಡೋದಾಗಲ್ಲ, ಬಂದಂದಾಗ ಭಾರಿ ಶಕ್ತಿ ಬರುತ್ತೆ ಅಂತ ಅವ್ರು ಹೇಳಿದ್ದೀನಿ. ಶಿವಕುಮಾರ್ ಇನ್ನೂ ಇವತ್ತು ಮಾತಾಡಿಲ್ಲ, ಅವ್ರೇನಿಲ್ಲ. ಪೊಲೀಸರು ಪೊಲೀಸರು ಅಧಿಕಾರಿಗಳು ಭಾರಿ ಒತ್ತಾಯ ಮಾಡ್ತಾನೆ. ಅವರಿಗೆ ನಾನು ಮನವರಿಕೆ ಮಾಡಿದ್ದೀನಿ, ಬಂದಾಗುತ್ತೆ. ಮಹದಾಯಿಗೆ ಅನ್ಯಾಯ ಮಾಡಿದ್ರು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ, ಕೇಂದ್ರ ಸರ್ಕಾರ. ರೈತ ಹೋರಾಟಕ್ಕೆ ಜಯವಾಗಲಿ. ರೈತ ಹೋರಾಟಕ್ಕೆ